ಎಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಹೌ ಟು ಲರ್ನ್ ಕಿಕ್ ಅಪ್ ಅನ್ನೋದನ್ನ ಕಲಿಯೋಣ. ಈಗ ನಾವು ಮೊದಲನೇದಾಗಿ ಕಿಕ್ ಅಪ್ ಅನ್ನ ಈ ಆಂಗಲ್ ನಿಂದ ಕೂಡ ಮಾಡಿ ತೋರಿಸ್ತಾ ಇದೀವಿ. ನೀಟಾಗಿ ನೋಡ್ಕೊಳ್ಳಿ ಸ್ಲೋ ಮೋಷನ್ ಅಲ್ಲಿ. ಎಸ್, ಈ ರೀತಿಯಾಗಿ ನೀವು ಸಿನಿಮಾಗಳು ನೋಡಿರ್ತೀರಿ. ಇದನ್ನ ಕಲಿಬೇಕಾದ್ರೆ ಬೇಸಿಕ್ ಆಗಿ ನೀವು ಈ ರೀತಿಯಾಗಿ ಎಕ್ಸರ್ಸೈಸಸ್ ಅನ್ನ ಮಾಡಬೇಕಾಗುತ್ತೆ. ಈ ಎಕ್ಸರ್ಸೈಸ್ ಮಾಡಬೇಕಾದ್ರೆ ನಿಮ್ಮ ಎರಡೂ ಕೈಗಳು ಸಹ ನಿಮ್ಮ ಶೋಲ್ಡರ್ ಅಂದ್ರೆ ಕತ್ತಿನ ಪಕ್ಕದಲ್ಲಿ ಶೋಲ್ಡರ್ನ ಮೇಲ್ಭಾಗದಲ್ಲಿ ಈ ರೀತಿಯಾಗಿ ಇಡಬೇಕಾಗುತ್ತೆ. ಅದರ ಜೊತೆಗೆ ಲೆಗ್ಸ್ ಗಳ ಮೂವ್ ಕೂಡ ನೀವು ನೋಡಬಹುದು. ಕೊನೆಯದಾಗಿ ನೀವು ಮೇಲ್ಗಡೆ ಜಂಪ್ ಅನ್ನ ಈ ರೀತಿಯಾಗಿ ತೆಗೆದುಕೊಳ್ಬಹುದು. ಲೆಗ್ಸ್ ಅನ್ನ ನೀಟಾಗಿ ನೋಡ್ಕೊಳ್ಳಿ, ಮತ್ತೆ ಯಾವ ರೀತಿಯಾಗಿ ಕೈಗಳು ಹೋಗ್ಬೇಕು ಅದರ ಪ್ಲೇಸ್ಮೆಂಟ್ ಗೆ ಅನ್ನೋದನ್ನ ಕೂಡ ನೀವು ಗಮನಿಸಬೇಕಾಗುತ್ತೆ. ನೋಡ್ಕೊಳ್ಳಿ, ಇದು ತುಂಬಾ ಅತ್ಯಗತ್ಯವಾಗಿರುತ್ತೆ. ಈ ಕಿಕ್ ಅಪ್ ಅನ್ನ ನೀವು ಕಲಿಬೇಕು ಅಂತ ಹೇಳಿದ್ರೆ ನೋಡ್ಕೊಳ್ಳಿ, ಈ ರೀತಿಯಾಗಿ ನೀವು ಕಿಕ್ ಅಪ್ ಅನ್ನ ಮೊದಲನೇದಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ನೋಡಿ, ಈ ಕೈಗಳನ್ನ ಇಟ್ಟಾಗ ನಾವು ಮೇಲ್ಗಡೆ ಎರಡೂ ಕಾಲ್ಗಳಿಂದ ಕಿಕ್ ಅಪ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ಓಕೆನಾ? ಒನ್ ಮೋರ್ ಟೈಮ್ ಮಾಡಿ ತೋರಿಸ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಈ ರೀತಿ ನೋಡಿ, ಇವಾಗ ಬಾಡಿ ಯಾವ ರೀತಿಯಾಗಿ ಮೇಲ್ಗಡೆ ಎದ್ದೇಳುತ್ತೆ. ನಮ್ಮ ಬಾಡಿ ಮೇಲ್ಗಡೆ ಹೋದಾಗ ನಾವು ಆನೆಯ ಸೊಂಡಿಲಿನ ರೀತಿ ಕಾಲನ್ನ ಕಿಕ್ ಅಪ್ ಮಾಡಬೇಕಾಗುತ್ತೆ. ಆಗ ಎರಡೂ ಕೈಗಳ ಸಹಾಯದಿಂದ ಪುಷ್ ಮಾಡಿದ್ರೆ ನಾವು ಆಟೋಮೆಟಿಕ್ ಆಗಿ ಮೇಲ್ಗಡೆ ಬಂದ್ಬಿಡ್ತೀವಿ. ನೋಡಿ, ಈಗ ಕಿಕ್ ಮಾಡಿ ಎರಡು ಕೈಗಳನ್ನ ಪುಷ್ ಮಾಡಬೇಕು. ಓಕೆ, ಈ ರೀತಿಯಾಗಿ ಇದಕ್ಕೆ ಬೇಸಿಕ್ ಆಗಿ ನೀವು ಈ ರೀತಿಯಾಗಿ ಬ್ಯಾಕ್ ಬೆಂಡ್ ಅನ್ನ ಕಲ್ತಿರೋದು ಬಹಳ ಮುಖ್ಯವಾಗಿರುತ್ತೆ. ಯಾರಿಗೆಲ್ಲ ಬ್ಯಾಕ್ ಬೆಂಡ್ ಬಂದಿಲ್ಲ ಅವರು ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು. ಅದ್ರ ಜೊತೆಗೆ ಈ ರೀತಿಯಾಗಿ ಡಿಪ್ಸ್ ಗಳನ್ನು ನಾವು ಮಾಡಿದ್ರೆ ನಮ್ಮ ಹ್ಯಾಂಡ್ ಅಲ್ಲಿ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ. ಓಕೆನಾ? ಇಷ್ಟನ್ನು ಸಹ ನೀವು ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕಾಗುತ್ತೆ. ಸಾಧ್ಯವಾದಷ್ಟು ಈ ಕಿಕ್ ಅಪ್ ಅನ್ನ ನೀವು ಕಲಿಬೇಕಾದ್ರೆ ಸೇಫ್ಟಿಯಿಂದ ಪ್ರಾಕ್ಟೀಸ್ ಅನ್ನ ಮಾಡಬೇಕಾಗುತ್ತೆ. ಫಸ್ಟ್ ನೀವು ಸೇಫ್ಟಿಯನ್ನ ಪ್ರಿಕಾಷನ್ಸ್ ಆಗಿ ತಿಳ್ಕೊಳ್ಬೇಕು. ಡೈರೆಕ್ಟ್ ಆಗಿ ಯಾರು ಕೂಡ ಕತ್ತನ್ನ ನೆಲದ ಮೇಲೆ ಇಡೋದು ಅಥವಾ ಕತ್ತಿನಿಂದನೇ ನಿಂತ್ಕೊಳ್ಳೋದು ಈ ರೀತಿ ಯಾರು ಒಂದು ಹುಚ್ಚುತನದಿಂದ ನೀವು ಇದನ್ನ ಪ್ರಾಕ್ಟೀಸ್ ಮಾಡಕ್ ಹೋಗ್ಬೇಡಿ. ಯಾವಾಗಲೂ ಕೂಡ ನಾವು ಏನೇ ಮಾಡಿದ್ರು ಮೊದಲನೇದಾಗಿ ನಮ್ಮ ಸೇಫ್ಟಿ ಇರಬೇಕಾಗುತ್ತೆ. ಫೈನಲ್ ಈ ರೀತಿಯಾಗಿ ಬರುತ್ತೆ, ಸ್ಲೋ ಮೋಷನ್ ಆಗಿ ನೋಡ್ಕೊಳ್ಳಿ ಈ ರೀತಿ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.